ಪ್ರೋಗ್ರಾಮಿಂಗ್ ನಾನೇನು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಬಗ್ಗೆ ಹೇಳ್ತಿದ್ದೀನಿ, ಇದೇ ಪ್ರೋಗ್ರಾಮಿಂಗ್ಗಳು ನಮ್ಮ ತಲೆಯಲ್ಲಿ ಕೂತ್ಕೊಂಡು ನಾವು ಜೀವನದಲ್ಲಿ ಮುಂದುವರಿಯೋಕ್ಕಾಗ್ತಿಲ್ಲ. ಹಾರ್ಟ್ ಇದಾಯಿತು ಅಂತಾರೆ, ಅದೆಲ್ಲ ಏನ್ರಿಂದ ಬರ್ತಿದೆ ಅಂದರೆ ಈ ಥರ ನೆನಪುಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಮ್ಮನ್ನು ನಾವು ಭಾರ ಮಾಡ್ಕೋತಿದ್ದೀವಿ. ಅದೆಲ್ಲ ನ್ಯೂರೋ ಪ್ರಾಬ್ಲಮ್. ಅದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂದರೆ ನ್ಯೂರೋ ಪ್ರಾಬ್ಲಮ್ಗೆ ಹೆಂಗೆ ಹೋಗುತ್ತೆ, ಅದೇನು ಆಶ್ಚರ್ಯ ಅಲ್ಲ. ಅದೇ ಥರ ಡಿಲೀಟ್ ಅನ್ನೋ ಆಪ್ಷನ್ನು ನೀವು ಯೂಸ್ ಮಾಡಿಕೊಂಡ್ರೆ ಖಂಡಿತ ಅದು ಡಿಲೀಟ್ ಆಗುತ್ತೆ. ನಂದು ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಹೇಗಿರುತ್ತೆ ನಮ್ಮ ಬಾಡಿನ ಹೇಗೆ ಅದು ಎಫೆಕ್ಟ್ ಮಾಡುತ್ತೆ ಅಂತ. ಫಿಸಿಕಲ್ ಬಾಡಿನ 7 ದೇಹಗಳನ್ನು ಫಸ್ಟ್ ದೇಹದಿಂದ ಬಂದು 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 ನಿಮಗೆ ಇದು ಫಿಸಿಕಲ್ ಅಟ್ಯಾಕ್ ಆಗಿಬಿಟ್ರೆ ಫಿಸಿಕಲಿಂದ ಕಟ್ ಮಾಡಿ ತೆಗಿಬೇಕು. ಅದನ್ನು NLP ಮೂಲಕನೇ ಕ್ಲಿಯರ್ ಮಾಡ್ಕೊಳ್ಬೇಕು. ಅವಾಗ ನೀವು ಆರೋಗ್ಯನೂ ಚೆನ್ನಾಗಿರುತ್ತೆ. ಇವರು ಹಿಪ್ನಾಸಿಸ್ ಮಾಡ್ತಾ 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 ಓಕೆ ಅದ್ರ ಹಿಂದಕ್ಕೆ ಹೋಗಿ ಅದ್ರ ಹಿಂದಕ್ಕೆ ಹೋಗಿ ಅದ್ರ ಹಿಂದಕ್ಕೆ ಹೋಗಿ ಅಂತ ಕೇಳ್ತಾರೆ. ಏನು ರೂಟ್ ಕಾಸ್ ಗೊತ್ತಲ್ಲ ಅದಕ್ಕೆ. ಅದರಿಂದ ಅವ್ರ ಜೀವನದಲ್ಲಿ ಏನು ಅಚೀವ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನ್ಯೂರೋಗೆ ಬರೋಕ್ಕೆ ಮುಂಚೆನೇ ನೀವು ನ್ಯೂರೋ ಲಿಂಗ್ವಿಸ್ಟಿಕ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ನಿಮಗೆ ಕಾಯಿಲೆ ಬರೋಕ್ಕೆ ಮುಂಚೆನೇ ನೀವು ವಾಸಿ ಮಾಡ್ಕೋಬಹುದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಮಾಡ್ಕೊಂಡು. ಅಂದ್ರೆ ನಾನು ಹಿಪ್ನೋಥೆರಪಿ ಮಾಡಬೇಕಾದ್ರೆ ಒಂದು ಕ್ಲಾಸಲ್ಲಿ ನಮ್ಮ ಹಿಪ್ನೋಥೆರಪಿ ಸರ್ ಹೇಳಿದ್ರು, ಆ ಲೇಡಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಎಲ್ಲ ಅಚೀವ್ ಮಾಡಿದ್ದಾರೆ ಅಂತೆ ಸರ್. ಮಾಸ್ಟರ್ ಆಫ್ ಆಲ್, ಜಾಕ್ ಆಫ್ ಆಲ್ ಅಂತಾರಲ್ಲ, ಜಾಕ್ ಆಫ್ ಆಲ್ ಅಂತ ಅಮ್ಮ. ಆದರೆ ಅಮ್ಮಂಗೆ ಏನೋ ಒಂದು ಇದಿತ್ತಂತೆ. ಇವರು ಹಿಪ್ನೋಸಿಸ್ ಮಾಡ್ತಾ 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 ಓಕೆ ಅದ್ರ ಹಿಂದಕ್ಕೆ ಹೋಗಿ ಅದ್ರ ಹಿಂದಕ್ಕೆ ಹೋಗಿ ಅದ್ರ ಹಿಂದಕ್ಕೆ ಹೋಗಿ ಅಂತ ಕೇಳ್ತಾರೆ. ಏನು ರೂಟ್ ಕಾಸ್ ಗೊತ್ತಾಗೋದಕ್ಕೆ ಪ್ರಶ್ನೆ ಮಾಡ್ತಿರ್ತಾರೆ, ಪ್ರೋಬಿಂಗ್ ಅಂತೀವಿ ನಾವು ಅದನ್ನ. ಅದು ಮಾಡ್ತಾ 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 ಹಿಂದಕ್ಕೆ ಹೋದಾಗ ಎಲ್ಲಿಂದ ಬಂತಿದ್ದು ಈ ಅಮ್ಮಂಗೆ ಈ ಕೀಳರಿಮೆ ಅಂತ ಹೇಳಿದ್ರೆ, ಅವರ ಅಪ್ಪ ಒಂದು ಬರ್ತ್ಡೇ ಸೆಲೆಬ್ರೇಷನಲ್ಲಿ, ಅವ್ರ ತಂಗಿ ಬರ್ತ್ಡೇ ಸೆಲೆಬ್ರೇಷನಲ್ಲಿ ಇವಳು ಹತ್ರ ಹೋದ್ಲಂತೆ ಈ ಹುಡುಗಿ. ಅಪ್ಪನ ಹತ್ರ ಹೋದಾಗ, ನೀನು ಚೆನ್ನಾಗಿಲ್ಲ, ನೀನು ಆ ಕಡೆ ಹೋಗೋ, ನಿನ್ನ ತಂಗಿ ಎಷ್ಟು ಮುದ್ದಾಗಿದ್ದಾಳೆ, ನೀನು ನೋಡು, ನೀನು ನನ್ನ ಪಕ್ಕ ನಿಂತ್ಕೋಬೇಡ, ಅಸಹ್ಯ ಆಗುತ್ತೆ ನಿನ್ನ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೆ ಅಂತ ಅಂದ್ರಂತೆ ಅವರಪ್ಪ. ಆ ಒಂದು ಮಾತಿಂದ ಎಮ್ಮ ಎಷ್ಟು ಇಂಟೆಲಿಜೆಂಟ್ ಆದ್ರೂ ಲೈಫಲ್ಲಿ ಏನು 100% ಅಚೀವ್ ಮಾಡೋಕ್ಕೆ ಆಗಿಲ್ವಂತ ಎಮ್ಮಗೆ. ಅದು ಒಂದೇ ಒಂದು ಮಾತು. ಅದು ಅವ್ರ ತಂದೆ ಅವತ್ತು ತಂದಿದ್ದ ಮಾತು. ಅವ್ರನ್ನ ಇವಾಗ ಅಷ್ಟು ವರ್ಷ ಆದ್ರೂ ಅವ್ರಿಗೆ ಅದು ತಲೆಯಲ್ಲಿದೆ. ಅದರಿಂದ ಅವ್ರ ಜೀವನದಲ್ಲಿ ಏನು ಅಚೀವ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನಂಬಲೇಬೇಕು ನೀವು. ಯಾಕಂತ ಹೇಳಿದ್ರೆ ಪ್ರೋಗ್ರಾಮಿಂಗ್, ನಾನೇನು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಬಗ್ಗೆ ಹೇಳ್ತಿದ್ದೀನಿ, ಇದೇ ಪ್ರೋಗ್ರಾಮಿಂಗ್ಗಳು ನಮ್ಮ ತಲೆಯಲ್ಲಿ ಕೂತ್ಕೊಂಡು ನಾವು ಜೀವನದಲ್ಲಿ ಮುಂದುವರಿಯೋಕ್ಕಾಗ್ತಿಲ್ಲ. ಅರ್ಥ ಆಯ್ತಾ? ಸ್ಟೇಜ್ ಫಿಯರ್ ಬರೋದು ಅದರಿಂದಾನೆ. ನೀವೇನೋ ಹೇಳಿರ್ತೀರ ಕೀಳರಿಮೆ, ಯಾರೋ ತುಂಬ ಕಪ್ಪಗೆ ಚೆನ್ನಾಗೇ ಇರಲ್ಲ ಹುಡುಗಿ, ಅವರೆಲ್ಲ ಅಂದರೆ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಯಾರ್ದು ಬಾಡಿ ಶೇಮಿಂಗ್ ಮಾಡ್ತಿಲ್ಲ ಇಲ್ಲಿ. ನಾನು ಹೇಳ್ತಾ ಇರೋದು ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ನೋಡಿ ಅವ್ರ ಮನೆಯವರು ಅಂತ ನಾನು ಹೇಳ್ತಾ ಇರೋದು. ಅರ್ಥ ಆಯ್ತಾ? ನಿಮ್ಮ ಮಕ್ಕಳು ಲಕ್ಷಣವಾಗಿರ್ತಾರೆ, ಬೆಳ್ಳಗಿರ್ತಾರೆ, ನೋಡೋಕೆ ತುಂಬ ಚೆನ್ನಾಗಿರ್ತಾರೆ. ನೀವು ಅವ್ರಿಗೆ ಹೇಳಿ 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 ಅವ್ರಿಗೆ ಏನೂ ಅಚೀವ್ ಮಾಡೋಕ್ಕಾಗಲ್ಲ ಲೈಫಲ್ಲಿ. ಆ ಥರ ಮಾಡಿಟ್ಬಿಡ್ತೀರಾ. ತಾಯಿ ಮಾಡ್ತಿರ್ತೀರಾ, ತಂದೆ ಮಾಡ್ತಿರ್ತೀರಾ, ಅಥವಾ ಅಜ್ಜಿ ತಾತ ಮಾಡ್ತಿರ್ತೀರ. ದಯವಿಟ್ಟು ಯಾರೂ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಷ್ಟು ಜನ ಹೇಳಿರ್ತಾರೋ ಇದನ್ನು. ಆದರೆ ನೀವು ನಿಮ್ಮ ಮಕ್ಕಳನ್ನ ಹೇಗಿದ್ರೂ ಹೆಗ್ಣ ಮುದ್ದು ಅಂತಾರೆ, ಬಟ್ ಹೆಗ್ಣ ಮುದ್ದು ಮಾಡಲ್ಲ, ನೀವು ಬೇರೆ ಏನೇನೋ ಮಾಡ್ತಿರ್ತೀರಾ. ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಅದೇ ನೋಡಿ ಒಂದು ಇನ್ಸಿಡೆಂಟು ಆ ಲೇಡಿದು, ಅದನ್ನು ಕ್ಲಿಯರ್ ಮಾಡಿದ್ದಾರೆ ಅವತ್ತು ನಮ್ಮ ಹಿಪ್ನೋಥೆರಪಿ ಮಾಸ್ಟರು. ಆ ಥರ ಅವ್ರು ಹೇಳಿದ್ರು, ಇಷ್ಟೇ ಸಣ್ಣ ವಿಷಯ ಅಮ್ಮ, ದೊಡ್ಡದೇನು ಬೇಕಾಗಿಲ್ಲ, ಸಣ್ಣ ವಿಷಯ ಅಂತ. ನಾನು NLP ಕಲಿಬೇಕಾದ್ರೆ ನಮಗೆ ಕ್ಲಿಯರಿಂಗ್ ಮಾಡ್ತಿರ್ತಾರೆ, ದಿನಾ ಸೆಷನ್ಸ್ಗಳು ಮಾಡ್ತಾನೆ ಇರ್ತೀವಿ ನಾವು. ನಂದು ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಹೇಗಿರುತ್ತೆ ನಮ್ಮ ಬಾಡಿನ ಹೇಗೆ ಅದು ಎಫೆಕ್ಟ್ ಮಾಡುತ್ತೆ ಅಂತ. ಫಿಸಿಕಲ್ ಬಾಡಿನ ಬಾಡಿಲಿ ನನಗೇನಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಆ ಒಂದು ಟಾಪಿಕ್ ಬಂತು, ಕ್ಲಿಯರಿಂಗ್ ಬಂದಾಗ ಒಂದು ಟಾಪಿಕ್ ಹೇಳ್ತೀವಿ, ಆ ಟಾಪಿಕ್ನ ಕ್ಲಿಯರ್ ಮಾಡ್ತೀವಿ. ಆ ಟಾಪಿಕ್ ಬಂದಾಗ ನನಗೆ ಮನಸ್ಸು ತುಂಬ ಭಾರ ಆಗ್ತಾ ಇದೆ. ಅದು ಹೇಳ್ತಾ ಇದ್ದಾರೆ, ಅದು ಕ್ಲಿಯರ್ ಮಾಡ್ತಿದ್ದಾರೆ, ಎಲ್ಲ ಟೆಕ್ನಿಕ್ಸ್ ಯೂಸ್ ಮಾಡ್ತಿದ್ದಾರೆ, ಕ್ಲಿಯರ್ ಆಗ್ತಿಲ್ಲ. ಯಾಕಂದರೆ ಮನಸ್ಸಿಗೆ ಒಂದು 100 kg ಭಾರ ಇಟ್ಟಂಗೆ. ಯಾವುದೋ ಒಂದು ಲೈಫಲ್ಲಿ ನಡೆದಿರೋ ಇನ್ಸಿಡೆಂಟು ನಾನು ಮರ್ತಿಲ್ಲ, ಅದು ಹಾಗೆ ಇಟ್ಕೊಂಡು ಕೂತಿದ್ದೀನಿ, ನನ್ನ ಮನಸ್ಸಲ್ಲಿ ಆಳವಾಗಿ ಇಟ್ಕೊಂಡು ಕೂತಿದ್ದೀನಿ. ಅದು ನನ್ನ ಬಾಡಿಲಿ ಹೇಗೆ ಬರ್ತಿದೆ ಅಂದರೆ, ನಾಳೆ ದಿನ ಬೇರೆ ಏನೋ ಆಗ್ಬೋದಿತ್ತು, ನಾನು ಅದನ್ನು ರಿಲೀಸ್ ಮಾಡಲಿಲ್ಲ ಅಲ್ಲಿ ಹಿಂದಿದ್ರೆ. ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ, ಹಾರ್ಟ್ ಇದಾಯಿತು ಅಂತಾರೆ. ಅದೆಲ್ಲ ಏನ್ರಿಂದ ಬರ್ತಿದೆ ಅಂದರೆ ಈ ಥರ ನೆನಪುಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಮ್ಮನ್ನು ನಾವು ಭಾರ ಮಾಡ್ಕೋತಿದ್ದೀವಿ, ಸಪ್ರೆಸ್ ಮಾಡ್ತಿದ್ದೀವಿ. ಅದೊಂದು ನೀವು 100 kg ಸೈಜ್ಗಳಿಟ್ಟರೆ ಎಷ್ಟು ತೂಕ ಇರುತ್ತೋ ಅಷ್ಟು ತೂಕ ನನ್ನ ಹಾರ್ಟಲ್ಲಿತ್ತು. ಏನು ಮಾಡ್ತಾಯಿಲ್ಲ, ಯಾರು ಸೈಜ್ಗಳು ಇಟ್ಟಿಲ್ಲ. ಆದರೆ ಆ ಫೀಲಿಂಗ್ ತೊಗೊಂಬರ್ತೀವಿ ನಾವು ಅವಾಗ ಕ್ಲಿಯರ್ ಮಾಡುವಾಗ. ಆ ಫೀಲಿಂಗ್ ತೊಗೊಂಬನ್ನಿ ಅಂದರೆ ನಂಗೆ ಅಷ್ಟು ಹೆವಿ ಆಗ್ಬಿಡ್ತು. ಆಮೇಲೆ ಏನೇನೋ ಹೇಳಿ 10-15 ಟೆಕ್ನಿಕ್ ಆದಮೇಲೆ ನನಗೊಂದು ಸಲ ರಿಲೀಸ್ ಆಯ್ತು. ಅದು ಅವ್ರು ಮಾಡೋರಿಗೆ ಟೀಚರ್ಗೆ ಭಯ ಆಗಿಬಿಟ್ಟಿತ್ತು, ಏನಿದು ಅಂತ. ಉಸಿರಾಡೋಕೆ ಆಗ್ತಿಲ್ಲ ನನಗೆ. ಯಾಕೆ ಅಂದರೆ ನೋಡಿ, ಅದೇನೂ ಇಲ್ಲ ನನ್ನ ಬಾಡಿಯಲ್ಲಿ, ನನ್ನ ಬಾಡಿ ಮೇಲೆ ಯಾರೂ ಭಾರನೂ ಇಟ್ಟಿಲ್ಲ. ಆದರೆ ನಾನೇ ಮಾಡ್ಕೊಂಡಿರೋದು ಅದು ತಪ್ಪು. ನಾನು ಯಾಕೆ ಅದಕ್ಕೆ ಅಷ್ಟೊಂದು ಯಾವ ವಿಷಯಕ್ಕೂ ನೀವು ಜಾಸ್ತಿ ಒತ್ತು ಕೊಡಲೇಬೇಡಿ.
ಇವತ್ತು ಹೀಗಿರುತ್ತೆ, ನಾಳೆ ಚೇಂಜ್ ಆಗ್ಬೋದು ಜೀವನ. ಇದೇ ಅಲ್ಲ ಜೀವನ. ಅದಕ್ಕೆ ನಿಮ್ಮ ಮನಸ್ಸನ್ನ ನೀವು ಹಾಳು ಮಾಡ್ಕೋಬೇಡಿ. ನಿಮ್ಮ ಬಾಡಿ ಮೇಲೆ ನೀವು ಅಷ್ಟು ವೆಯ್ಟ್ ಹಾಕೋಬೇಡಿ. ನಿಮ್ಮ ಹಾರ್ಟ್ ಮೇಲೆ ಅಷ್ಟು ವೆಯ್ಟ್ ಹಾಕೊಂಡ್ರೆ ನೀವು ನೋಡ್ತೀರಾ ಏನೂ ಇಲ್ಲ, ಈ ಮನುಷ್ಯ ಏನು ಜಾಸ್ತಿ ತಿಂತಿರ್ಲಿಲ್ಲ, ಕೊಲೆಸ್ಟ್ರಾಲ್ ಇಲ್ಲ, ಆದರೂ ಯಾಕೆ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ದಟ್ ಈಸ್ ನಾಟ್ ಬಿಕಾಸ್ ಆಫ್ ಯುವರ್ ಲೈಫ್ ಸ್ಟೈಲು. ನೀವು ತಿನ್ನೋದ್ರಿಂದ ಅಲ್ಲ, ನೀವು ಎಕ್ಸಸೈಸ್ ಮಾಡೋದ್ರಿಂದ ಅಲ್ಲ, ಅದು ನೀವು ಮನಸ್ಸಿಗೆ ಏನು ತಗೋತೀರಾ, ಯಾವ ವಿಷಯವನ್ನ ಗಾಢವಾಗಿ ಮನಸ್ಸಿಗೆ ತಗೊಂಡಿದ್ದೀರಾ ಅನ್ನೋದು ಇಂಪಾರ್ಟೆಂಟು. ಯಾವ ವಿಷಯ ಗಾಢವಾಗಿ ತಗೋಬೇಕು ಅಲ್ಲ, ಯಾವ ವಿಷಯವೂ ಗಾಢವಾಗಿ ತಗೋಬೇಡಿ, ಆಯ್ತಾ. ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ, ಇವತ್ತು ಇವ್ರು ನಮ್ಮ ಅಪ್ಪ ಅಮ್ಮ ಆಯಿತು, ಆತ್ಮ ಬಿಡ್ತು, ದೇಹನ ಹೋಯ್ತು, ಆತ್ಮ ಇನ್ನೊಂದು ಯಾವುದೋ ಆತ್ಮನ ಅಮ್ಮ ಅಪ್ಪ ಅಂತೀವಿ. ಬಿಟ್ಟಾಕಿ ಎಲ್ಲನೂ. ಯಾಗೊತ್ತಾ, ನನಗೆ ಅವತ್ತೇ ರಿಯಲೈಸ್ ಆಗಿದ್ದು ನಾನು ಅಷ್ಟು ಇಟ್ಕೊಂಡಿದ್ದೀನ ಅಂತ. ಅದಾದಮೇಲೆ ಎಷ್ಟು ಅವರ್ಗಟ್ಲೆ ಸುಧಾರಿಸ್ಕೊಂಡಿದ್ದೀನಿ ಗೊತ್ತಾ ನಾನು. ಆ ಹೆವಿನೆಸ್ ಇವಾಗ ಹೇಳ್ತಿದ್ರು ಅಷ್ಟು ಹೆವಿನೆಸ್ ಇಲ್ಲ, ಬಟ್ ಬರುತ್ತೆ, ಒಂದು ಸ್ವಲ್ಪನಾದರೂ ಬರುತ್ತೆ. ಬಟ್ ನಾವು ಅದನ್ನು NLP ಮೂಲಕನೇ ಕ್ಲಿಯರ್ ಮಾಡ್ಕೊಳ್ಬೇಕು. ಅವಾಗ ನೀವು ಆರೋಗ್ಯನೂ ಚೆನ್ನಾಗಿರುತ್ತೆ. ಇದು ಬಾಡಿ ಮೇಲೆ ಪ್ರಭಾವ ಬೀರುತ್ತೆ. ಪ್ರೋಗ್ರಾಮಿಂಗ್ಗಳೆಲ್ಲ ಬಾಡಿ ಮೇಲೆ ಪ್ರಭಾವ. ಯಾರೋ ಕೆಟ್ಟದಾಗಿ ಹೇಳ್ಬಿಟ್ರು ನಿಮಗೆ ಅಂದಾಗ ಅದನ್ನೇ ನೆನ್ಸ್ಕೊತಿರ್ತೀರ. ಅವಾಗ ನೋಡೋರಂಗೆ ಅಂದ್ಬಿಟ್ರು ಅಂದಾಗ ಅದು ಬಾಡಿಲಿ ಯಾವುದೋ ಪಾರ್ಟಲ್ಲಿ ಹೋಗಿ ಕೂತಿರುತ್ತದೋ. ನಾವು ಸ್ಕ್ಯಾನ್ ಮಾಡ್ತೀವಲ್ಲ, ಬಾಡಿಲಿ ಕಪ್ಪು ಗಡ್ಡೆ ಥರ ಕೂತಿರುತ್ತೆ. ಆ ಗಡ್ಡೆನ ಹೆಂಗೆ ತೆಗಿತೀರಾ ಹೇಳಿ ನೀವು? ಆಪರೇಟ್ ಮಾಡಿ ತೆಗಿಯಕ್ಕಾಗಲ್ಲ, ಅದು ನಿಮ್ಮ ಎನರ್ಜಿ ಬಾಡಿಲಿ ಇರುತ್ತೆ. ಫಿಸಿಕಲಿ ಏನೂ ಆಗಿರಲ್ಲ ನಿಮಗೆ, ಹೌದು, ಕಣ್ಣಿಗೆ ಕಾಣಲ್ಲ. ಬಟ್ ಎನರ್ಜಿ ಬಾಡಿಲಿ ಇದ್ಕೊಂಡು ಅದು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ, ಎಲ್ಲ ಬಾಡಿನೂ ಡ್ಯಾಮೇಜ್ ಮಾಡುತ್ತೆ. ಇವಾಗ ನಮಗೆ 7 ದೇಹ ಇದೆ, ನಾನು ಒಂದು ದೇಹ ನೀವು ನೋಡ್ತಿದ್ದೀರಿ, ನಾನು 7 ದೇಹ ಇದೆ, ಇದೇ ಥರದ್ದು ಎಲ್ರಿಗೂ ಇರುತ್ತೆ. ಅದೇನು ಮಾಡೋದು ಗೊತ್ತಾ, 7 ದೇಹನ ಕ್ರಾಸ್ ಮಾಡ್ಕೊಂಡು ಬರುತ್ತೆ ಆಲೋಚನೆಗಳ, ನೋವು, ಆಮೇಲೆ ಬಂದು ಫಿಸಿಕಲ್ ಅಟ್ಯಾಕ್ ಆಗುತ್ತೆ, ಕ್ಯಾನ್ಸರ್ ಲೇಯರ್ಸ್ ಆಫ್ ಬಾಡಿ. ಅದನ್ನ ಬಾಡಿ ಅಂತಾನೆ ಅಂತೀವಿ. 7 ಲೇಯರ್ಸು, 7 ದೇಹಗಳನ್ನ ಫಸ್ಟ್ ದೇಹದಿಂದ ಬಂದು ನಿಮಗೆ ಇದು ಫಿಸಿಕಲ್ಗೆ ಅಟ್ಯಾಕ್ ಆಗಿಬಿಟ್ರೆ ಫಿಸಿಕಲಿಂದ ಕಟ್ ಮಾಡಿ ತೆಗಿಬೇಕು ಅದನ್ನ. ಯಾಕೆ ಆ ಥರ ಯಾಕೆ ಮಾಡ್ಕೋತೀರಾ? ಆ ಥರ ಯೋಚನೆಗಳನ್ನು ಬಿಡಿ. ಇಲ್ವಾ ಆ ಥರದ್ದು ಯಾವುದ್ಯಾವುದೋ ಇದ್ದರೆ ನಿಮ್ಮದು ಇನ್ಸಿಡೆಂಟ್ಗಳು ನನಗೆ ತೆಗೆದಾಕಾಗ್ತಿಲ್ಲ. ಇವಾಗ ಯಾರೋ ಸತ್ತೋಗಿರ್ತಾರೆ ಮನೇಲಿ, ಅವ್ರು ಸತ್ತೋಗಿರೋರ್ದು ನೆನ್ಪಿಟ್ಕೊಂಡಿರ್ತೀರ ನೀವು, ಅದು ಮರ್ತೇ ಇರಲ್ಲ. ಅದನ್ನು ನಾವು ಗ್ರೀಫ್ ಪ್ಯಾಟ್ರನ್ ಅಂತ ಕರಿತೀವಿ. ಅದನ್ನು ಮರ್ತೇ ಇರಲ್ಲ, ಅದು ಎಲ್ಲೋ ಒಂದು ಕಡೆ ಗಾಢವಾಗಿ ನಿಮ್ಮ ತಲೆಯಲ್ಲೋ ಎಲ್ಲೋ ಕೂತಿರುತ್ತೆ. ಇವಾಗ ಬ್ರೈನ್ ಡ್ಯಾಮೇಜ್ ಆಗಿರೋದಾಗಿರ್ಬೋದು, ಅಥವಾ ಎಲ್ಲೋ ಏನೋ ನ್ಯೂರೋ ಪ್ರಾಬ್ಲಮ್ಸ್ ಆಗುತ್ತೆ. ನ್ಯೂರೋ ಪ್ರಾಬ್ಲಮೇ ಅದು. ನ್ಯೂರೋ ಸೈನ್ಸ್, ಇವಾಗ ನಾವು ನಿಮ್ಹಾನ್ಸ್ ಅಲ್ಲಿ ಹೋಗಿ ಟೆಸ್ಟ್ ಮಾಡಿಸ್, ಅದೆಲ್ಲ ನ್ಯೂರೋ ಪ್ರಾಬ್ಲಮ್. ಅದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂದರೆ ನ್ಯೂರೋ ಪ್ರಾಬ್ಲಮ್ಗೆ, ನ್ಯೂರೋಗೆ ಬರೋಕ್ಕೆ ಮುಂಚೆನೇ ನೀವು ನ್ಯೂರೋ ಲಿಂಗ್ವಿಸ್ಟಿಕ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಆಪ್ಷನ್ ಇದೆ ಎಲ್ಲದಕ್ಕೂ ಕ್ಯೂರ್ ಇದೆ. ಎವ್ರಿ ಲಾಕ್ ಹ್ಯಾಸ್ ಅ ಕೀ. ಬಟ್ ಆ ಕೀನ ನಾವು ರೈಟ್ ಕೀನ ಹುಡುಕಬೇಕು, ರೈಟ್ ಕೀಯಲ್ಲೇ ರೈಟ್ ಲಾಕನ್ನು ತೆಗಿಬೇಕಾಗತ್ತೆ ನಾವು. ಇದು ಒಂದು ಸ್ವಲ್ಪ ಹೇಳಿದ್ದೀನಿ ನಾನು. ಇದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಇಸ್ ಅ ಬಿಗ್ ಥಿಂಗ್. ನಿಮಗೆ ಕಾಯಿಲೆ ಬರೋಕ್ ಮುಂಚೆನೆ ನೀವು ವಾಸಿ ಮಾಡ್ಕೋಬಹುದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಮಾಡ್ಕೊಂಡು. ಅಂದ್ರೆ ಅಮ್ಮ ಇದರಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಇವಾಗ ಮೆಂಟಲಿ ರಿಟೈರ್ಡ್ ಪೀಪಲ್ ಇರ್ತಾರೆ, ಅಂತವ್ರಿಗೂ ಕೂಡ ಇದು ಅಪ್ಲಿಕಬಲ್ ಅಂದ್ರೆ ಇದನ್ನ ಅಂದ್ರೆ ಇದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅವ್ರಿಗೆ ಮಾಡಕ್ ಆಗಲ್ಲ ಸರ್. ಅವರು ಮಾಡಬಹುದು, ಬಟ್ ಏನಂದ್ರೆ ಅವ್ರಿಗೆ ನಾವು ಹೇಳೋದನ್ನ ಅವ್ರು ಮಾಡ್ಬೇಕಲ್ಲ. ಕೆಲವ್ರಿಗೆ ಗೊತ್ತಾಗಲ್ಲ. ಸ್ವಪ್ರಯತ್ನ ನಾವೇ ಮಾಡ್ಬೇಕು ಅದನ್ನ. ಬೇರೆಯವ್ರಿಗೋಸ್ಕರ ನಾವು ಮಾಡೋಕ್ಕಾಗಲ್ಲ, ನಿಮ್ಗೋಸ್ಕರ ನೀವು ಮಾಡ್ಕೋಬೇಕು. ನಾವು ಗೈಡ್ ಮಾಡ್ತೀವಿ ನಿಮ್ಗೆ ಆ ಥರ. ಬಟ್ ಆ ಮಕ್ಳುಗಳಿಗೂ ಕೆಲವ್ರು ಕಾನ್ಶಿಯಸ್ ಆಗಿ ಮಾಡೋಂಥವ್ರಿಗೆ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಎಲ್ರಿಗೂ ಮಾಡೋದು ಕಷ್ಟ ಆಗುತ್ತೆ. ಕಾನ್ಶಿಯಸ್ ಆಗಿರೋರಿಗೆ ಮಾಡ್ಬೋದು. ಯಾಕಂದ್ರೆ ನಾವು ಹೇಳ್ತೀವಿ, ನಿಮ್ಮನ್ನ ಗೈಡ್ ಮಾಡ್ತೀವಿ, ಹಿಂಗ್ ಮಾಡಿ ಹಂಗ್ ಮಾಡಿ, ಈ ತರ ಮಾಡಿ ಆ ತರ ಮಾಡಿ ಅಂತ ಹೇಳಿದಾಗ ನೀವು ಮಾಡಿದಾಗ ಅದು ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ನಿಮ್ ಬ್ರೈನ್ ಅಲ್ಲಿ ಇರೋದು, ನಿಮ್ ಬ್ರೈನ್ ನೀವೇ ತೋರಿಸಿ ಕ್ಲಿಯರ್ ಮಾಡ್ಬೇಕು. ಇವಾಗ ಇನ್ನೊಂದೇನಂದ್ರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಬಗ್ಗೆ ನಾನು ಇನ್ನೊಂದು ಹೇಳ್ತೀನಿ. ನಿಮ್ ತಲೆಯಲ್ಲಿ ನಡೀತಿರುತ್ತೆ ಯಾವಾಗ್ಲೂ, ಯಾವತ್ತೋ ನಡೆದಿರೋ ಇನ್ಸಿಡೆಂಟ್, ಸ್ಕೂಲಲ್ಲಿ ನಡೆದಿರೋ ಇನ್ಸಿಡೆಂಟ್ ಸಡನ್ ಆಗಿ ನಿಮ್ಗೆ ಅಡಿಗೆ ಮಾಡ್ತಿರ್ಬೇಕಾರೋ ಪಾತ್ರೆ ತೊಳಿತಿರ್ಬೇಕಾರೋ ಆ ಥಾಟ್ ಪಿಕ್ಚರ್ ಸಮೇತ ಬರುತ್ತೆ ನಿಮ್ ಕಣ್ಮುಂದೆ. ಯಾಕೆ ಬರುತ್ತೆ ಗೊತ್ತಾ? ಅದು ರೆಡ್ ಸಿಗ್ನಲ್ಲು. ಅದು ನಿಮಗೆ ಏನಂದ್ರೆ ಇದು ಇಟ್ಕೊಂಡಿದ್ಯಾ ನಿನ್ನ ಮನಸ್ಸಲ್ಲಿ, ಇದು ನಿನ್ನನ್ನು ತುಂಬಾ ಘಾಸಿ ಮಾಡ್ತಾ ಇದೆ, ಈ ಪಿಕ್ಚರ್ ನಿನಗೆ ಬೇಕಾ ಬೇಡವಾ ಅಂತ ತೋರಿಸ್ತಾ ಇರೋವಂಥದ್ದೊಂದದು. ನನ್ಗೆ ಯಾಕೆ ಇವ್ರು ನೆನಪಾಗ್ತಾ ಇದ್ದಾರೆ ಅಲ್ಲ, ಅದು ಇದು ನೆನಪಿಂದ ನೀನು ತುಂಬಾ ಹಾರ್ನ್ ಮಾಡ್ಕೋತಿದ್ಯಾ ನಿಮ್ಮ ದೇಹನ ಮನಸ್ಸನ್ನ. ಇದು ಬೇಕಾ ಬೇಡವಾ ಅಂತ ತೋರಿಸೋ ವಿಧಾನ ಅದು ಮೈಂಡ್ ನಿಮ್ಗೆ. ನೀವು ಅವಾಗ ತೋರಿಸಿದ ತಕ್ಷಣ ಡಿಲೀಟ್ ಅನ್ಬಿಟ್ರೆ ಡಿಲೀಟ್ ಆಗಿ ಹೋಗ್ಬಿಡುತ್ತೆ ಅದು ನಿಮ್ಮ ಮೈಂಡಿಂದ. ಅಷ್ಟು ಈಸಿಯಾಗಿ ಆಗುತ್ತಾ ಅಂದ್ರೆ ಎಸ್ ಅಷ್ಟು ಈಸಿಯಾಗಿ ಆಗತ್ತೆ. ಯಾಕಂದ್ರೆ ಇವಾಗ ನೀವೆಲ್ಲ ಆ್ಯಪ್ಗಳಿರುತ್ತೆ, ಆ್ಯಪಲ್ಲಿ ಎಸ್ ಅಂತ ಕೊಟ್ರೆ ಎಸ್ಗೆ ಹೋಗುತ್ತೆ, ನೋ ಅಂತ ಕೊಟ್ರೆ ನೋಗೆ ಹೆಂಗ್ ಹೋಗುತ್ತೆ. ಅದೇನು ಆಶ್ಚರ್ಯ ಅಲ್ಲ. ಅದೇ ತರ ಡಿಲೀಟ್ ಅನ್ನೋ ಆಪ್ಷನ್ನು ನೀವು ಯೂಸ್ ಮಾಡ್ಕೊಂಡ್ರೆ ಖಂಡಿತ ಅದು ಡಿಲೀಟ್ ಆಗುತ್ತೆ. ನಮಸ್ತೆ ಹೇಮಮ್ಮ, ನಾನು ಅರ್ಚನಾ ಮಾತಾಡ್ತಾ ಇದ್ದೀನಿ. ವಿಕ್ಟ್ರಿ ವಿತ್ ವಾರಾಹಿ ಕೋರ್ಸ್ ಅಂತೂ ಯಾರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಲಿ, ಹೊಟ್ಟೆಗೆ ಮದ್ದಾಕಿರ್ಲಿ, ವಿಷ ಪ್ರಯೋಗ ಆಗಿರ್ಲಿ, ಅದ್ ಎಂಥದ್ದೇ ಮಾಡ್ಸಿರ್ಲಿ, ಆ ಕೋರ್ಸ್ ಯಾರೇ ತಗೊಂಡ್ರು ಅದ್ಭುತ ಪವಾಡಗಳೇ ನಡೆಯುತ್ತೆ ಅವ್ರ ಜೀವನದಲ್ಲಿ. ವಾರಾಹಿ ಅಮ್ಮ ಸದಾ ನಮ್ ಜೊತೆಲೇ ಇರ್ತಾರೆ, ಅದಂತೂ 100% ಗ್ಯಾರಂಟಿ. ಅದಕ್ಕೆ ನಾನೇ ಸಾಕ್ಷಿ. ನನ್ಗೆ ಎಲ್ಲಿ ಕರೆದ್ರು, ಯಾವಾಗ ಕರೆದ್ರು ಬೇಕಾದ್ರೂ ಬಂದು ನಾನು ಸಾಕ್ಷಿ ಹೇಳ್ತೀನಿ. ಅಷ್ಟು ನಂಗೆ ಒಳ್ಳೇದಾಗಿದೆ ಅಂದ್ರೆ ಒಳ್ಳೇದಾಗಿದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ.
ಥ್ಯಾಂಕ್ ಯು ಸೋ ಮಚ್. ನನಗೆ ಇಷ್ಟು ಚೆನ್ನಾಗಿ ಇಷ್ಟು ಬೇಗ ನಾನು ಹುಷಾರಾಗ್ತೀನಿ ಅಂತ ನನ್ನ ಜೀವನದಾಗ ಅನ್ಕೊಂಡೇ ಇರ್ಲಿಲ್ಲ. ನನ್ನ ಜೀವನದ ಭರವಸೆನೇ ಕಳ್ಕೊಂಡಿದ್ದೆ. ನನಗೆ ಈ ಕ್ಲಾಸಿಗೆ ಸೇರ್ಕೊಂಡು ನಂಗೆ ತುಂಬಾ ಒಳ್ಳೇದಾಗಿದೆ. ಥ್ಯಾಂಕ್ ಯು ಸೋ ಮಚ್ ಯಮಮ್ಮ. ಎಲ್ರು ಹೇಳ್ಪ ಬೇಗ ಹೇಳ್ಪ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ ಯಾವ ತರ ಈ ಥ್ಯಾಂಕ್ಸ್ ಅನ್ನೋದು ತುಂಬಾ ತುಂಬಾ ಚಿಕ್ಕ ವರ್ಡ್ ನಿಮ್ಗೆ. ನನ್ಗೆ ನಿಜವಾಗ್ಲೂ ಎಮೋಷನಲ್ ಆಗ್ಬಿಟ್ಯಾ? ಐ ಅಂಡರ್ಸ್ಟ್ಯಾಂಡ್. ತುಂಬಾ ಎಮೋಷನಲ್ ಆಗ್ಬಿಟ್ಟಿದೆ ಮ್ಯಾಮ್. ಆಕ್ಚುಲಿ ನೀವು ಆರ್ಕೇಂಜಲ್ ನ ಕರೆಸ್ತಿರಲ್ಲ ಮ್ಯಾಮ್, ನಂಗೆ ತುಂಬಾ ಅಳು ಬಂದ್ಬಿಡ್ತು ಮ್ಯಾಮ್. ತುಂಬಾ ತಡ್ಕೊಳಕ್ಕೆ ಆಗ್ಲಿಲ್ಲ. ದೆನ್ ಈ ಕಾರ್ಡ್ ಕಟಿಂಗ್ ಸೆಷನ್ ಆದ್ಮೇಲಂತೂ ನನ್ಗೆ ಬ್ಯಾಕ್ ಸೈಡ್ ಎಲ್ಲ ಒಂಥರ ಟಿಂಗ್ಲಿಂಗ್ ಎಫೆಕ್ಟ್, ಒಂಥರ ನೆವೆ ತರ ಆಗ್ತಾ ಇದೆ. ಐ ಕುಡ್ ರಿಯಲಿ ಫೀಲ್ ನಾನು ಎಷ್ಟು ಕೆಟ್ಟು ಬ್ಯಾಗೇಜ್ ಇಟ್ಕೊಂಡಿದ್ದೆ ಅಂತ ಇವತ್ತು ನನಗೆ ತುಂಬಾ ಚೆನ್ನಾಗಿ ರಿಯಲೈಸ್ ಆಯ್ತು. ನಿಜವಾಗ್ಲೂ ಮ್ಯಾಮ್ ಅವ್ರ ಆರ್ಕೇಂಜಲ್ ಬಂದಿದ್ದು ಎಲ್ಲ ತುಂಬಾ ಚೆನ್ನಾಗಿ ನನಗ್ ಫೀಲ್ ಆಯ್ತು. ಅವ್ರ ಎತ್ತರ ಇದ್ದಿದ್ದು ಅದು, ಅವ್ರ ವಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಫೀಲ್ ಆಯ್ತು. ಆಕ್ಚುಲಿ ನಾನು ನಿಮ್ದು ಪಾಡ್ಕಾಸ್ಟ್ ನೋಡಿ ನಾನು ನಿಮ್ಮ ಗ್ರೂಪ್ಗೆ ಬಂದಿದ್ದು. ಆಕ್ಚುಲಿ ಬಾಬಾಜಿ ಮೆಡಿಟೇಷನ್ ಇಂದ ಅದಕ್ಕೆ ಬಂದಿದ್ದು. ಆಮೇಲೆ ನೀವು ಲಿಂಕ್ ಕಳ್ಸಿದ್ರಿ ಇದು ಅಂದ್ಬಿಟ್ಟು ಇದಕ್ಕೆ ಬಂದೆ. ನಿಜವಾಗ್ಲೂ ನಾನ್ ನಿಮ್ಗೆ ಯಾವ ತರ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಅಷ್ಟು ತುಂಬಾ ರಿಲ್ಯಾಕ್ಸ್ ಆಗ್ಬಿಟ್ಟಿದೀನಿ. ತುಂಬಾ ಲೈಟ್ ಫೀಲ್ ಆಗ್ತಾ ಇದೆ. ಸೊ ನನ್ಗೆ ವರ್ಡ್ಸ್ ಹೇಳಕ್ ಬರ್ತಾ ಇಲ್ಲ. ಇದು ಬಾಬಾಜಿದು ಕೃಪೆನೆ ಅಂತ ನಾನು ನಂಬಿದ್ದೀನಿ. ಸೊ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗ್ತಿದೆ ಅಂದ್ರೆ ಅದ್ ನನ್ಗೆ ಎಕ್ಸ್ಪ್ರೆಸ್ಸೇ ಮಾಡಕ್, ಇಷ್ಟೊಂದು ಹೆವಿನೆಸ್ ನಾನು ತುಂಬ್ಕೊಂಡಿದೀನ ಅಂತ ಅನ್ನಿಸ್ಬಿಟ್ಟಿದ್ದೆ ನನ್ಗೆ. ತುಂಬಾ ರಿಲ್ಯಾಕ್ಸ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೇ ತರ ಎಲ್ಲಾರ್ಗು ಮಾಡಿ ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು. Thank you ಹ್ಯಾಪಿ ಫಾರ್ ಯು. ಯು ರಿಲೀಸ್ಡ್ ಯುವರ್ ಬ್ಯಾಗೇಜಸ್. ಐ ಆಮ್ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು. ರಾಣಿ ಅವರೇ ಹೇಳಿ. ನಮಸ್ತೆ. ಬಿಗ್ ಥ್ಯಾಂಕ್ ಆರ್ಕೇಂಜಲ್. ಹೌದು ವರ್ಷ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇವಾಗ ಚೆನ್ನಾಗ್ ಆಗ್ತಾ ಇದ್ದೀನಿ ಅಂತ ಅನ್ಕೋತೀನಿ. ನಮ್ಮ ಅಪ್ಪ ಹೋಗಿ ಬಹಳ ವರ್ಷ ಆಗಿದೆ. ನೋಡಿದ್ರೆ ಸ್ವಾದಿಷ್ಟರ ಹತ್ರ ಬಂದಾಗ ನಮ್ಮ ಅಪ್ಪ ಬರ್ತಿದ್ದಾರೆ. ಲಾಸ್ಟ್ ಅಲ್ಲಿ ನಾನೇ ಡೆತ್ ಆಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೀನಿ. ವೈಟ್ ಇದನ್ನ ಒದಿಸ್ಬಿಟ್ಟಿದ್ದಾರೆ. ಡೆತ್ ಆಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಮತ್ತೆ ಮಧ್ಯದಲ್ಲಿ ನನ್ಗೆ ಏನು ಗೊತ್ತಾಗ್ತಾ ಇರ್ಲಿಲ್ಲ. ನೀವ್ ಹೇಳ್ತಿದ್ದಿ ಸುಮ್ನೆ ಒಂಥರ ಅನ್ನಿಸ್ತಿತ್ತು. ಏನು ಗೊತ್ತಾಗ್ತಿಲ್ಲ ನನ್ಗೆ. ಗಂಟ್ಲೆಲ್ಲ ಅಂತೂ ಒಣಗೋಗ್ಬಿಟ್ಟಿದೆ ಅಷ್ಟೇ. ಕಾರ್ಡ್ ಕಟಿಂಗ್ ಆಗಿದೆ, ಸರಿ ಮಾಡ್ಬಿಡಿ. ಅಲ್ಲ ನಾನೇ ಅಲ್ಲ, ನಿಮ್ ತಂದೆ ನೋಡಿದ ತಕ್ಷಣ ನೀವು ಝೋನ್ ಔಟ್ ಆಗ್ಬಿಟ್ರಿ. ಅಂದ್ರೆ ನಿಮ್ಗೆ ಅದು ತಗೊಳಕ್ ಆಗ್ತಾ ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ದ ಫ್ಯಾಕ್ಟ್ ದಟ್ ಮೈ ಡ್ಯಾಡ್ ಇಸ್ ಸ್ಟಿಲ್ ದೇರ್ ಇನ್ ಸೈಡ್ ಮೀ ಅಂತ ಮೆಮರಿ. ಆಮೇಲೆ ನಮ್ ದೊಡ್ಡಮ್ಮ ಒಬ್ರು ಸತ್ತೋಗಿದ್ರು. ಅವರು ಇಬ್ರುನು ಬಂದಿದ್ದಾರೆ, ಡೆತ್ ಆಗಿರೋರು. ಹೌದು, ಅವ್ರ ಜೊತೆ ಕಾರ್ಡ್ ಕನೆಕ್ಟ್ ಇತ್ತಲ್ಲ ನಿಮ್ದು, ಅದಕ್ಕೆ ಅದೇ ಬಂದಿರೋದು. ನಮ್ ದೊಡ್ಡಮ್ಮ ಬಿಟ್ಕೊಡಲ್ಲ ನಮ್ಮನ್ನ, ನಾವು ಅವ್ರನ್ನ ಬಿಟ್ಕೊಡೋದಿರ್ಲಿ, ಅವ್ರು ನಮ್ಮನ್ನ ಬಿಟ್ಕೊಡ್ತಿರಲ್ಲ, ಅದು ಇರುತ್ತೆ. ಅಲ್ಲ, ನಾನು ಹುಟ್ಟಕ್ಕೂ ಮುಂಚೆನೆ ಸತ್ತೋಗಿದ್ರು ಅವರು. ಕನೆಕ್ಷನ್ ಫೋಟೋನಲ್ಲಿ ನೋಡಿದ್ದ ಅಷ್ಟೇನೆ. ನೋಡಿದ್ರೆ ಇವತ್ತಿನ ಧ್ಯಾನದಲ್ಲಿ ನಮ್ಮ ಅಪ್ಪ ಇದು 2ನೇ ಸರಿ ಬರ್ತಿರೋದು. ನಮ್ ದೊಡ್ಡಮ್ಮ ಅಂತೂ ಯಾವತ್ತೂ ಬಂದಿರ್ಲಿಲ್ಲ. ನಾನು ಹುಟ್ಟಕ್ ಮುಂಚೆನೆ ಹೋಗಿರೋ ಪರ್ಸನ್ ಇವತ್ ಕಾಣಿಸ್ತಿದ್ದಾರೆ ನನ್ಗೆ. ನೋಡಿ ಅವ್ರದ್ದು ಹೇಗ್ ಕನೆಕ್ಷನ್ ಇರುತ್ತೆ ಅಂತ. ಅದನ್ನೇ ಹೇಳೋದು, ಕಾರ್ಡ್ ಕನೆಕ್ಷನ್ ಪಾಸ್ಟ್ ಲೈಫ್ ಅಂತ ಹೇಳ್ತಾನೆ ಇದ್ದೆ ನಾನು. ಪಾಸ್ಟ್ ಲೈಫ್ ಇಂದ ಬಂದಿರೋ ಎಷ್ಟೋ ಕಾರ್ಡ್ ಕನೆಕ್ಷನ್ ಕಟ್ ಆಗ್ತಿದೆ ಅಂತ. ಅದು ಕಟ್ ಆಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು.